ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಸೆಟ್ 2025ರ ಕಾಮರ್ಸ್ ಸಬ್ಜೆಕ್ಟ್‌ನ ಕ್ಯಾಟಗರಿ ವೈಸ್ ಎಕ್ಸ್‌ಪೆಕ್ಟೆಡ್ ಕಟ್ ಆಫ್ ಏನ್ ಬರ್ಬೋದು ಅನ್ನೋದನ್ನ ನಾನು ಒಂದು ಅನಾಲಿಸಿಸ್‌ನ ಮಾಡ್ತಾ ಇದ್ದೀನಿ. ತುಂಬಾ ಜನ ಮೆಸೇಜ್ ಮಾಡಿದ್ರಿ, ತುಂಬಾ ಜನ ಕೇಳಿದ್ರಿ, "ಸರ್ ಕಟ್ ಆಫ್ ಏನಾಗ್ಬೋದು? ನಂದು ಈ ಕ್ಯಾಟಗರಿ ಇದೆ. ಇದು ಇಷ್ಟು ಸ್ಕೋರ್ ಬರುತ್ತಾ? ಎಷ್ಟು ಬರುತ್ತೆ? ನಂದು ಇಷ್ಟು ಸ್ಕೋರ್ ಆಗಿದೆ" ಅಂತೆಲ್ಲ ತುಂಬಾ ಜನ ಕೇಳಿದ್ರಿ. ನಾನು ಒಂದು 2 ವರ್ಷದ ಸ್ಕೋರ್‌ನ ಇಟ್ಕೊಂಡು, ಒಂದಷ್ಟು ಕೆಎ ಬಿಟ್ಟಿರೋಂಥ ಡೀಟೇಲ್ಸ್‌ನ ಇಟ್ಕೊಂಡು ಒಂದು ಅನಾಲಿಸಿಸ್ ಮಾಡಿದ್ದೀನಿ. ನನ್ನ ಒಂದು ಐಡಿಯಾದಲ್ಲಿ ಅನಾಲಿಸಿಸ್ ಮಾಡಿದ್ದೀನಿ. ಅದನ್ನ 100% ಪರ್ಫೆಕ್ಟ್ ಅಂತ ಹೇಳಕ್ಕಾಗಲ್ಲ. ಒಂದು ಎಕ್ಸ್‌ಪೆಕ್ಟೇಷನ್ ನಾನು ಮಾಡಿದ್ದೀನಿ. ಓಕೆ. ನೋಡಿ, ಇಲ್ಲಿ ಮೊದಲಿಗೆ ನಾನು 2023 ಕೆಸೆಟ್ ಕಟ್ ಆಫ್‌ನ ನಾನು ನಿಮಗೆ ತೋರಿಸಿದ್ದು ಪ್ರಾವಿಷನಲ್ ಕ್ವಾಲಿಫೈಡ್ ಕೆಸೆಟ್. ಓಕೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಹೈಯೆಸ್ಟ್ ಸ್ಕೋರ್ 218 ಬಂದಿದೆ 300ಗೆ. ಹೈಯೆಸ್ಟ್ ಸ್ಕೋರ್ 218. ಮತ್ತೆ ಇಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್. ಸೊ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಯಾವ ರೀತಿ ಕೌಂಟ್ ಮಾಡ್ತಾರೆ ಅಂದ್ರೆ, ಟೋಟಲ್ ನೋಡಿ ಇಲ್ಲಿ 1239 ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಮಾಡಿದ್ದಾರೆ. ಅಂದ್ರೆ ಕ್ವಾಲಿಫೈಡ್ ಫಾರ್ ಕೆಸೆಟ್ ಆಗಿದೆ. ಮತ್ತೆ ಇಲ್ಲಿ ಕ್ಯಾಟಗರಿ ವೈಸ್ ಅನ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ. ಓಕೆನಾ. ಅದು ರೋಸ್ಟರ್ ಸಿಸ್ಟಮ್ನ ಫಾಲೋ ಮಾಡ್ತಾರೆ. ಕರ್ನಾಟಕ ರೋಸ್ಟರ್ ಸಿಸ್ಟಮ್ನ ಫಾಲೋ ಮಾಡ್ತಾರೆ. ಓಕೆ. ಮತ್ತೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಮ್ಯಾಕ್ಸಿಮಮ್ 300ಗೆ, ಜನರಲ್ಗೆ 166, 152, 152 ಈ ತರ ಕ್ಯಾಟಗರಿ ವೈಸ್ ಅವರು ಡಿವೈಡ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಇದು ಒಂದು 2023 ದ ಪ್ರಾವಿಷನಲಿ ಕ್ವಾಲಿಫೈಡ್ ಇನ್ ಕೆಸೆಟ್ 2023 ಅಲಾಂಗ್ ವಿತ್ ಕಟ್ ಆಫ್ ಮಾರ್ಕ್ಸ್ ಇಂದ ರೆಸ್ಪೆಕ್ಟಿವ್ ಕ್ಯಾಟಗರಿ ಕೊಟ್ಟಿದ್ದಾರೆ. ಓಕೆನಾ. ಮತ್ತೆ ನೆಕ್ಸ್ಟ್ ಇಲ್ಲಿ ಬಂದ್ರೆ 2024ದು. ಸೊ 2024ದು ಸಬ್ಜೆಕ್ಟ್ ವೈಸ್ ಅಂಡ್ ಕ್ಯಾಟಗರಿ ವೈಸ್ ಸೇಮ್ ಅಲ್ಲಿ ಪ್ರಾವಿಷನಲ್ ಕ್ವಾಲಿಫೈಡ್ ಕಟ್ ಆಫ್ ಕೊಟ್ಟಿದ್ದಾರೆ. ಸೊ ಹೈಯೆಸ್ಟ್ ಸ್ಕೋರ್ 202 ಇದೆ ಇಲ್ಲಿ ಕಾಮರ್ಸ್ಗೆ. ಸೊ ಯಾವಾಗ 2024 ಲಾಸ್ಟ್ ಇಯರ್ಲಿ. ಸೊ ಇಲ್ಲಿ ಕೂಡ ನೋಡಿ ಕ್ಯಾಟಗರಿ ವೈಸು ನಂಬರ್ ಆಫ್ ಸ್ಲಾಟ್ಸ್ ಅವೈಲಬಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಷ್ಟು ಸ್ಲಾಟ್ಸ್ ಅವೈಲಬಲ್ ಇದೆ ಅಂತ ಹೇಳ್ಬಿಟ್ಟು. ಸೊ ಟೋಟಲ್ 675 ಸ್ಲಾಟ್ಸ್ ಅವೈಲಬಲ್ ಇದೆ. ಮತ್ತೆ ಇಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್, ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ. 790 ಕ್ವಾಲಿಫೈಡ್. ಅಂದ್ರೆ ಕ್ವಾಲಿಫೈಡ್ ಅಂದ್ರೆ ಏನಂದ್ರೆ 6% ಏನ್ ಕನ್ಸಲ್ಟೇಷನ್ ತಗೋತಾರೆ ಅದನ್ನ ತಗೋತಾರೆ. ಬಟ್ ಅವೈಲಬಲ್ ಸ್ಲಾಟ್ ನ ಮಾತ್ರ ಫೈನಲ್ ಮಾಡ್ತಾರೆ. ಎಲ್ಲರನ್ನೂ ಫೈನಲ್ ಪಾಸ್ ಮಾಡೋದು. ಅದನ್ನ ಹೇಳಿದ್ರೆ ನಾನು ಪ್ರಾವಿಷನಲಿ ಕ್ವಾಲಿಫೈಡ್ ಅಂತ ಹೇಳೋದಿಲ್ಲಿ. ಓಕೆನಾ. ಫೈನಲ್ ಅಲ್ಲ ಇದು ರಿಸಲ್ಟ್ಸ್. ಓಕೆ. ಮತ್ತೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಓಕೆನಾ. ಕ್ಯಾಟಗರಿ ವೈಸ್. ಸೊ ಇದೆರಡನ್ನ ಇಟ್ಕೊಂಡು ಲಾಸ್ಟ್ ಪ್ರೀವಿಯಸ್ ಇಯರ್ಸ್ ನ ಇಟ್ಕೊಂಡು ನಾವು ಯಾವ ರೀತಿ ಅನಾಲಿಸಿಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಕಂಪ್ಲೀಟ್ ಆಗಿ ನಾನು ಕ್ಯಾಟಗರಿ ವೈಸ್ ಇಷ್ಟೇ ಸೀಟ್ ಬರುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಅದನ್ನ ರೋಸ್ಟರ್ ಸಿಸ್ಟಮ್ ನ ತುಂಬಾ ಡೀಟೇಲ್ ಆಗಿ ನೋಡ್ಬೇಕಾಗತ್ತೆ. ಬಟ್ ನಾನು ಕಟ್ ಆಫ್ ಮಾರ್ಕ್ಸ್ ಏನ್ ಬರ್ಬೋದು ಅದನ್ನ ನಾನು ಹೇಳ್ಬೋದು. ಓಕೆನಾ. ಸೊ ಇಲ್ಲಿ ನೋಡಿ, ಒಂದು ಕೆಸೆಟ್ ನೋಟಿಫಿಕೇಶನ್ ಒಂದಷ್ಟು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ ಇಲ್ಲಿ. ಸೊ ಇಲ್ಲಿ ಕೆಸೆಟ್ ನೋಟಿಫಿಕೇಶನ್ ಅಲ್ಲಿ ಪೇಜ್ 4 ಅಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಸೊ ಪಡೆಯಬೇಕಾದ ಕನಿಷ್ಠ ಪರ್ಸೆಂಟೇಜ್ ಅಂಕಗಳು ಏನ್ ಬರ್ಬೇಕಂದ್ರೆ, ಜನರಲ್ ಮೆರಿಟ್ ಅವರಿಗೆ ಎರಡು ಪತ್ರಿಕೆ ಪೇಪರ್ 1 ಮತ್ತೆ ಪೇಪರ್ 2 ಸೇರಿ 40% ನೀವು ಸ್ಕೋರ್ ಮಾಡಬೇಕು. ಓಕೆನಾ. ಮತ್ತೆ SC ST ಅಥವಾ ಬೇರೆ ಕ್ಯಾಟಗರಿ 1, 2A, 2B, 3A, 3B, ಪರ್ಸನ್ ವಿತ್ ಡಿಸೇಬಿಲಿಟಿ, ಟ್ರಾನ್ಸ್ಜೆಂಡರ್ ಇವರೆಲ್ಲರೂ ಕೂಡ ಎಲ್ಲ ಎರಡು ಪತ್ರಿಕೆ ಸೇರಿ ಒಟ್ಟು 35% ಅಂಕನ ತಗೋಬೇಕಾಗತ್ತೆ. ಪೇಪರ್ 1 ಪೇಪರ್ 2 ಸೇರಿ. ಅಂದ್ರೆ 5% ರಿಲ್ಯಾಕ್ಸೇಷನ್ ಇದೆ. ನೋಡಿ ಇಲ್ಲಿ ಅದು ಫಸ್ಟ್ ಕಂಡೀಷನ್. ಕಂಡೀಷನ್ 2 ಏನಾಗುತ್ತೆ, ಹಂತ 1 ಸಹಾಯ ಪ್ರಾಧ್ಯಾಪಕರ ಅರ್ಹತೆ ಒಟ್ಟು ಸಂಖ್ಯೆ ಟೋಟಲ್ ಸ್ಕೋರ್ ಎರಡು ಪತ್ರಿಕೆಗಳು, ಪತ್ರಿಕೆ 1 ಮತ್ತು ಪತ್ರಿಕೆ 2 ಸೇರಿ ಹಾಜರಾದ ಅಭ್ಯರ್ಥಿಗಳ 6% ಸಂಖ್ಯೆಗೆ ಸಮಾನವಾಗಿರುತ್ತದೆ. ಅಂದ್ರೆ ಎಷ್ಟು ಜನ ಅಪಿಯರ್ ಆಗ್ತಾರೆ ಎಕ್ಸಾಮ್ಗೆ. ಓಕೆನಾ. ಅದರಲ್ಲಿ 6% ಮಾತ್ರ ಅವರು ಕೌಂಟ್ ತಗೋತಾರೆ. ಓಕೆನಾ. ನೆಕ್ಸ್ಟ್ ಹಂತ 2, ಈ ಒಟ್ಟು ಸ್ಲಾಟ್ಗಳನ್ನು ಎರಡು ಪತ್ರಿಕೆಗಳಿಗೂ ಹಾಜರಾಗಿದ ಹಂತ 1 ಮತ್ತು ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ವಿಷಯವಾರು ಮತ್ತು ವರ್ಗವಾರು ಸಿದ್ಧಪಡಿಸಲಾಗುತ್ತದೆ. ವಿಷಯ ಮತ್ತೆ ವರ್ಗ ಡಿವೈಡ್ ಮಾಡಿ ಸಿದ್ಧಪಡಿಸ್ತಾರೆ. ನೆಕ್ಸ್ಟ್ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಬೇಕಾದರೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲೂ ಹಾಜರಾಗಿ, ಎರಡರಲ್ಲೂ ಈ ಸಲ 2ರಲ್ಲೂ ಇರ್ತೀರಾ, ಯಾಕಂದ್ರೆ ಅಲ್ಲಿ ಗ್ಯಾಪ್ ಏನ್ ಕೊಟ್ಟಿಲ್ಲ ಅಲ್ಲಿ. ಯಾಕಂದ್ರೆ GM ಅಭ್ಯರ್ಥಿಗಳು ಎರಡು ಪತ್ರಿಕೆಗಳಿಗೂ ಸೇರಿ ಒಟ್ಟು 40% ಅಂಕಗಳು ಮತ್ತು ಮೀಸಲಾತಿ ವ್ಯಾಪ್ತಿಗೆ ಬರುವ ಎಲ್ಲ ಅಭ್ಯರ್ಥಿಗಳು 35% ಮೇಲೆ ಕೊಟ್ಟಿದ್ದಾರೆ ಕಾಲಂನಲ್ಲಿ, ಅದನ್ನ ತಗೊಂಡಿರಬೇಕು. ಮತ್ತೆ UGC ಫಲಿತಾಂಶದ ಸೂತ್ರದ ಪ್ರಕಾರ ಒಟ್ಟು ಸ್ಲಾಟ್ಗಳನ್ನು ಲೆಕ್ಕಾಚಾರ ಮಾಡಿ ರಾಜ್ಯ ಸರ್ಕಾರದ ಮೀಸಲಾತಿ ನೀತಿ ಅನುಸಾರವಾಗಿ ಅರ್ಹತಾ ಪಟ್ಟಿಯನ್ನು ವರ್ಗವಾರು ವಿಷಯವಾರು ಸಿದ್ಧಪಡಿಸಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ಸೊ ಅಲ್ಲೇನ್ ಮಾಡ್ತಾರೆ, UGC ನಿಯಮ ಪ್ರಕಾರ ಫಾಲೋ ಮಾಡ್ತಾರೆ. ಮತ್ತೆ ರಾಜ್ಯ ಸರ್ಕಾರದ ಮೀಸಲಾತಿ ನೀತಿಯನ್ನು ನೋಡ್ತಾರೆ. ಅದನ್ನೆಲ್ಲ ತಗೊಂಡು ಅರ್ಹತಾ ಪಟ್ಟಿನ ವರ್ಗವಾರು ಮತ್ತೆ ವಿಷಯವಾರು ಸಿದ್ಧಪಡಿಸ್ತಾರೆ. ಓಕೆ. ನಮ್ಗೆ ಈಗ ಜಸ್ಟ್ ವಿಷಯ ಅಂದ್ರೆ ಕಾಮರ್ಸ್ ಮಾತ್ರ ನಾವು ನೋಡ್ತಾ ಇದೀವಿ. ಓಕೆ. ಈ ಮೇಲೆ ತಿಳಿಸಿದ ಫಲಿತಾಂಶದ ಪ್ರಕಟಣೆಯ ವಿಧಾನವು ಕೆಸೆಟ್ ನಿಬಂಧನೆಗಳಿಗೆ ಬದ್ಧವಾಗಿರುತ್ತದೆ. ಈ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತೀರ್ಮಾನವೇ ಅಂತಿಮವಾಗಿರುತ್ತದೆ ಅಂತ ಹೇಳಿದ್ದಾರೆ. ಓಕೆನಾ. ಮತ್ತೆ ಹಂತ 3 ಸ್ಟೆಪ್ 3 ಏನ್ ಹೇಳ್ತಾರೆ ಅಂದ್ರೆ, UGCಯ ಸೆಟ್ ಮಾರ್ಗಸೂಚಿಯ ಪ್ರಕಾರ ಎರಡು ಪತ್ರಿಕೆಗೂ ಹಾಜರಾಗುವ ಅಭ್ಯರ್ಥಿಗಳಿಗೆ 6% ಅಭ್ಯರ್ಥಿಗಳು ಮಾತ್ರ ಸಹಾಯಕ ಪ್ರಾಧ್ಯಾಪಕರಿಗೆ ಅರ್ಹ ಎಂದು ಪರಿಗಣಿಸಲಾಗುವುದು. ಅಂದ್ರೆ 6% ಮಾತ್ರ ಫೈನಲ್ ರಿಸಲ್ಟ್ ಕೊಡೋದು. ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವ ಮೀಸಲಾತಿ ನೀತಿಯನ್ನು ಅನುಸರಿಸಿ ಪ್ರವರ್ಗವಾರು ಹಾಗೂ ವಿಷಯವಾರು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪಟ್ಟಿಯನ್ನು ತಯಾರಿಸಲಾಗುತ್ತದೆ.
ಅದನ್ನ ಫಾಲೋ ಮಾಡ್ತಾರೆ. ಈ ಕೆಳಕಂಡ ಸೂತ್ರದ ಪ್ರಕಾರ ಪ್ರತಿ ವರ್ಗದಲ್ಲೂ ವಿಷಯವಾರು ಹಂಚಿಕೆ ಮಾಡಲಾಗ್ತದೆ. ನೋಡಿ, ಕ್ಯಾಟಗರಿ ವೈಸು ಮತ್ತೆ ಸಬ್ಜೆಕ್ಟ್ ವೈಸು ಡಿವೈಡ್ ಮಾಡ್ತಾರೆ. ಏನದು? ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಏನ್ ಫಾರ್ಮುಲಾ ಫಾಲೋ ಮಾಡ್ತಾರೆ ಅಂದ್ರೆ, ಒಂದು ವಿಷಯದಲ್ಲಿ ಸಾಮಾನ್ಯ ವರ್ಗದಲ್ಲಿ ಅರ್ಹತೆ ಪಡೆಯಬೇಕಾದ ಅಭ್ಯರ್ಥಿಗಳ ಸಂಖ್ಯೆ ಅಂದ್ರೆ ಎಷ್ಟು ಜನ ಅರ್ಹತೆ ಪಡಿಬೇಕು. ಓಕೆ, ಒಂದು ವಿಷಯದಲ್ಲಿ ಸಾಮಾನ್ಯ ವರ್ಗದಲ್ಲಿ ಅರ್ಹತೆ ಪಡೆಯಬೇಕಾದ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಜನ ಬೇಕು ಅಂದ್ರೆ ಅದಕ್ಕೆ ಏನ್ ಫಾರ್ಮುಲಾ ಮಾಡ್ತಾರೆ ಅಂದ್ರೆ, ಆ ವಿಷಯದಲ್ಲಿ ಒಟ್ಟು 40% ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರುವ ಸಾಮಾನ್ಯ ಅಭ್ಯರ್ಥಿಗಳ ಸಂಖ್ಯೆ ಅಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್. 40% ಗಿಂತ ಜಾಸ್ತಿ ಮಾರ್ಕ್ಸ್ 40% ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿರೋರು ಯಾರು 300ಗೆ 40% ಅದನ್ನ ಇಟ್ಕೋತಾರೆ. ಡಿವೈಡೆಡ್ ಬೈ ಎಲ್ಲಾ ವಿಷಯಗಳಲ್ಲೂ ಸೇರಿ ಒಟ್ಟು 40% ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಒಟ್ಟು ಸಂಖ್ಯೆ ಓವರ್ ಆಲ್ ವಿಷಯಗಳಲ್ಲಿ. ಓಕೆ, ಎಲ್ಲಾ ವಿಷಯಗಳಲ್ಲಿ ಸೇರಿ ಅದೆರಡನ್ನ ಇಟ್ಕೊಂಡು ಇಂಟು ಸಾಮಾನ್ಯ ವರ್ಗದಲ್ಲಿ ಎಲ್ಲಾ ವಿಷಯಗಳಲ್ಲೂ ಸೇರಿ ಅರ್ಹತೆ ಪಡೆಯಬೇಕಾಗಿರೋ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆನ ಮಲ್ಟಿಪ್ಲೈ ಮಾಡ್ತಾರೆ. ಅವಾಗ ನಮಗೆ ಫೈನಲ್ ಔಟ್ಪುಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಸೇಮ್ ಫಾರ್ಮುಲಾ 35% ಯೂಸ್ ಮಾಡ್ತಾರೆ. ಒಂದು ವಿಷಯದಲ್ಲಿ ಮೀಸಲಾತಿ ವರ್ಗದಲ್ಲಿ ಅರ್ಹತೆ ಪಡೆಯಬೇಕಾದ ಅಭ್ಯರ್ಥಿಗಳ ಸಂಖ್ಯೆ ಇಸ್ ಈಕ್ವಲ್ ಟು ಆ ವಿಷಯದಲ್ಲಿ ಒಟ್ಟು 35% ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರುವ ಮೀಸಲಾತಿ ವರ್ಗದ ಅಭ್ಯರ್ಥಿಗಳ ಸಂಖ್ಯೆ ಡಿವೈಡೆಡ್ ಬೈ ಎಲ್ಲಾ ವಿಷಯಗಳಲ್ಲೂ ಸೇರಿ ಒಟ್ಟು 35% ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರುವ ಮೀಸಲಾತಿ ವರ್ಗದ ಅಭ್ಯರ್ಥಿಗಳ ಒಟ್ಟು ಸಂಖ್ಯೆ. ಓಕೆ, ಒಟ್ಟು ಸಂಖ್ಯೆ ತಗೋಬೇಕಾಗುತ್ತೆ. ಸೊ ಇಲ್ಲಿ ಇಂಟು ಮೀಸಲಾತಿ ವರ್ಗದಲ್ಲಿ ಎಲ್ಲಾ ವಿಷಯದಲ್ಲೂ ಸೇರಿ ಅರ್ಹತೆ ಪಡೆಯಬೇಕಾಗಿರುವ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಎಲ್ಲಾ ವಿಷಯಗಳಲ್ಲೂ. ಓಕೆನಾ? ಸೊ ಈ ತರ ಅಪ್ಲೈ ಮಾಡ್ತಾರೆ. 35% ಮತ್ತೆ 40% ಅಪ್ಲೈ ಮಾಡ್ತಾರೆ. ಆದ್ದರಿಂದ ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ವರ್ಗವನ್ನು ಸರಿಯಾಗಿ ನಮೂದಿಸಬೇಕು. ಆನ್ಲೈನ್ ಅರ್ಜಿಯಲ್ಲಿ ಪ್ರವರ್ಗ, ವಿಷಯ, ಲಿಂಗ, ಪರೀಕ್ಷಾ ಕೇಂದ್ರ ಇತ್ಯಾದಿಗಳ ಬದಲಾವಣೆ ಮನವಿಯನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ ಅಂತ ನೋಟಿಫಿಕೇಶನ್ ಕೊಟ್ಟಿದ್ರು. ಮೇಲಿನ ಅರ್ಹತಾ ಮಾನದಂಡಗಳನ್ನು ಮಾನದಂಡಗಳೇ ಅಂತಿಮವಾಗಿರುತ್ತವೆ ಮತ್ತು ಯುಜಿಸಿ ನಿಗದಿಪಡಿಸಿದ ನಿಬಂಧನೆಗಳಿಗೆ ಬದ್ಧವಾಗಿರುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇದು ನೋಟಿಫಿಕೇಶನ್ ಅಲ್ಲಿ ಯಾವ ರೀತಿ ರಿಸಲ್ಟ್ ನ ಕೊಡ್ತೀವಿ ಅಂತ ಕೊಟ್ಟಿರುವಂತ ಇನ್ಫಾರ್ಮೇಶನ್. ಓಕೆ, ನಾನು ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ. ಯಾಕಂದ್ರೆ ಈ ವರ್ಷ ಕೆಸೆಟ್ ಅವರು ನಿಮ್ಮೆಲ್ಲರ OMR ಶೀಟ್ ನ ಅಪ್ಲೋಡ್ ಮಾಡಿದ್ದಾರೆ. ಓಕೆನಾ? ಆ OMR ಶೀಟ್ಗಳನ್ನ ಇಟ್ಕೊಂಡು ನಾನು ವರ್ಕೌಟ್ ಮಾಡಿದ್ದೀನಿ. ಸೆಂಟರ್ ವೈಸು ಡಿಸ್ಟಿಕ್ ವೈಸು ಎಷ್ಟು ಜನ ಕಾಮರ್ಸ್ ಪೇಪರ್ನ ಅಟೆಂಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಸಬ್ಜೆಕ್ಟ್ ಒಂದು ನೋಡಿ 01 ಕಾಮರ್ಸ್, ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಟೆಂಡೆಡ್ ಎಕ್ಸಾಮ್ಸ್. ಸೊ ನೋಡಿ ಇಲ್ಲಿ ಬಳ್ಳಾರಿ ಡಿಸ್ಟಿಕ್. ಓಕೆನಾ? ಸೊ ಯಾವ ಕಾಲೇಜು ಸೆಂಟರ್ ಕೋಡ್ ಕೂಡ ಕೊಟ್ಟಿದ್ದೀನಿ. ಇದು OMR ಶೀಟು ಕೆ ವೆಬ್ಸೈಟ್ ಅಪ್ಲೋಡ್ ಮಾಡಿದ್ದಾರೆ. ಓಕೆನಾ? ಅದನ್ನ ಬೇಸಲ್ಲಿ ನಾನು ನೋಡಿದ್ದೀನಿ. ನೋಡಿ ಇಲ್ಲಿ 442, 464, 790 ಬೆಳಗಾವಿ ಡಿಸ್ಟಿಕ್ ಅಲ್ಲಿ 271, 222. ಓಕೆ, ಇದು ಒಂದು ಜೈನ್ ಕಾಲೇಜ್ ಇದೆಯಲ್ಲ ಫಾರ್ BBA, BC ಅಂಡ್ ಕಾಮರ್ಸ್. ಇಲ್ಲಿ ಮಾತ್ರ ಏನ್ ಮಾಡಿದ್ದಾರೆ ಅಂದ್ರೆ ಮಿಸ್ಟೇಕ್ ಆಗಿ ಅವರು ಮ್ಯಾಥಮೆಟಿಕ್ಸ್ OMR ಶೀಟ್ ನ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ ಕಾಮರ್ಸ್ ಪ್ಲೇಸ್ ಅಲ್ಲಿ. ಓಕೆನಾ? ನಾನು ಅಪ್ರಾಕ್ಸಿಮೇಟ್ ಅದನ್ನೇ ತಗೊಂಡಿದ್ದೀನಿ 220 ಅಂತ ಹೇಳ್ಬಿಟ್ಟು. ಅಲ್ಲಿ ಮ್ಯಾಥಮೆಟಿಕ್ಸ್ OMR ಶೀಟ್ ಇದೆ ಕಾಮರ್ಸ್ ಜಾಗದಲ್ಲಿ. ಓಕೆ, ನಾನು ಎಲ್ಲ ಹುಡುಕಿದೆ ಬಟ್ ಎಲ್ಲೂ ಸಿಕ್ತಿಲ್ಲ ಅದು. ಸೊ ಅದರಿಂದ ಅದೊಂದನ್ನು ಹಾಗೆ ತಗೊಂಡಿದ್ದೀನಿ. ಈ ರೀತಿ ಎಲ್ಲಾ ನೋಡಿ ಡಿಸ್ಟಿಕ್ ಬೆಳಗಾವಿ ಆಯ್ತು, ಬೆಂಗಳೂರು, ಓಕೆ, ಇಷ್ಟು ಕಾಲೇಜ್ಗಳು, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಓಕೆ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಓಕೆ, ತುಮಕೂರಿಲಿ ವಿಜಯಪುರ. ಸೊ ಇಷ್ಟು ಡಿಸ್ಟಿಕ್ಗಳಲ್ಲಿ ಇಷ್ಟು ಕಾಲೇಜ್ಗಳಲ್ಲಿ ಸೇರಿ ಟೋಟಲ್ ಕಾಮರ್ಸ್ಗೆ 17,802 ಜನ ಎಕ್ಸಾಮ್ ಬರೆದಿದ್ದಾರೆ ಈ ಸಲ. 17,802 ಜನ ಎಕ್ಸಾಮ್ ಬರೆದಿದ್ದಾರೆ. ಓಕೆನಾ? ಸೊ ನಾನು ಒಂದು ಸಬ್ಜೆಕ್ಟ್ ಇಟ್ಕೊಂಡು, ಓಕೆ, ಅವ್ರು ಆ ತರ ಕೌಂಟ್ ಮಾಡಲ್ಲ. ಓವರ್ ಆಲ್ ಅಪ್ಲಿಕೆಂಟ್ಸ್ 6% ಕೌಂಟ್ ಮಾಡ್ತಾರೆ. ಬಟ್ ನಾನು ಒಂದು ಸಬ್ಜೆಕ್ಟ್ ಇಟ್ಕೊಂಡು 6% ಆಫ್ ದಿಸ್ ಅಂತ ನಾವು ತಗೊಂಡ್ರೆ 1068 ಜನ, ಓಕೆ, ಎಲಿಜಿಬಲ್ ಆಗಬೇಕು. ಓಕೆ, 1068 ಜನ ಅಂದಾಜು ಎಲಿಜಿಬಲ್ ಆಗಬೇಕು. 1100 ಅಂತ ಇಟ್ಕೊಳ್ಳೋಣ. 1100 ಜನ ಅಂದಾಜು ಎಲಿಜಿಬಲ್ ಆಗಬೇಕಾಗುತ್ತೆ. ಓಕೆನಾ? ಟೋಟಲ್ ಕಾಮರ್ಸ್ ಅಪ್ಲಿಕೆಂಟ್ಸ್ ಅದರಲ್ಲಿ 6% ಇಟ್ಕೊಂಡ್ರೆ. ಓಕೆನಾ? ಮತ್ತೆ ಸೊ ಮಿನಿಮಲ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೇಲೆ ನೋಡಿದ್ವಿ ನಾವು. ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ GMಗೆ 40%, OBCಗೆ 35%. ಪೇಪರ್ 1 100 ಮಾರ್ಕ್ಸ್ ಬರ್ತಿದೀವಿ, ಪೇಪರ್ 2 200 ಮಾರ್ಕ್ಸ್ ಬರ್ತಿದೀವಿ. ಟೋಟಲ್ 300 ಮಾರ್ಕ್ಸ್. ಅಂದ್ರೆ 40% ಆಫ್ 300 ಮಾರ್ಕ್ಸ್ ಅಂದ್ರೆ 120 ಮಾರ್ಕ್ಸ್. ಓಕೆನಾ? 120 ಮಾರ್ಕ್ಸ್ ಬರಬೇಕು GM ಕ್ಯಾಂಡಿಡೇಟ್ಗೆ. ಅಂದ್ರೆ ಆ ಎಲಿಜಿಬಿಲಿಟಿ ಮಿನಿಮಮ್ ಎಲಿಜಿಬಿಲಿಟಿ ರೀಚ್ ಆಗಕ್ಕೆ ಅಂದ್ರೆ ಕ್ರೈಟೀರಿಯಾ ಒಳಗಡೆ ಬರಕ್ಕೆ. ನೆಕ್ಸ್ಟ್ OBC ಅವರು ಎನಿ ಅದರ್ ಬ್ಯಾಕ್ವರ್ಡ್ ಕ್ಯಾಟಗರಿ ಅವರು ಮಿನಿಮಮ್ 105 ಮಾರ್ಕ್ಸ್ ತೆಗಿಬೇಕು. ಅಂದ್ರೆ ಎರಡು ಪೇಪರ್ ಸೇರಿ, ಪೇಪರ್ 1 ಮತ್ತೆ ಪೇಪರ್ 2 ಸೇರಿ 40% GM ಅವರಿಗೆ, 35% ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರಿಗೆ. ಓಕೆನಾ? ಸೊ ಈ ಸ್ಕೋರ್ ನ ಮಾಡಿದ್ರೆ ಮಾತ್ರ ನಾವು ಒಂದು ಕ್ರೈಟೀರಿಯಾ ಫುಲ್ಫಿಲ್ ಮಾಡ್ದಂಗೆ. ಇಲ್ಲಾಂದ್ರೆ ಅದನ್ನ ನಮ್ಮನ್ನ ಕೌಂಟೇ ಮಾಡಲ್ಲ ಅಲ್ಲಿ. ಓಕೆನಾ? ಅದನ್ನ ಇಟ್ಕೊಂಡು ಮತ್ತೇನ್ ಮಾಡ್ತಾರೆ, ಹೈಯೆಸ್ಟ್ ಸ್ಕೋರ್ನ ಇಟ್ಕೋತಾರೆ. ಹೈಯೆಸ್ಟ್ ಸ್ಕೋರ್ ಇಂದ ಕಾಮರ್ಸ್ ಈ ವರ್ಷದಲ್ಲಿ ಎಷ್ಟು ಹೈಯೆಸ್ಟ್ ಸ್ಕೋರ್ ಆಗಿದೆ ಅಂತ ಬಿಟ್ಟು ಅದನ್ನ ಇಟ್ಕೊಂಡು ಅಲ್ಲಿ ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಕಟ್ ಆಫ್ ನ ಫಿಕ್ಸ್ ಮಾಡ್ತಾರೆ ಎಲ್ಲರಿಗೂ.
ಓಕೆನಾ, ಕ್ಯಾಟಗರಿ ವೈಸ್ ಕಟ್ ಆಫ್ ಫಿಕ್ಸ್ ಮಾಡ್ತಾರೆ, ಅಲ್ಲಿ ಟಾಪ್ 6% ಎಲಿಜಿಬಲ್ ಮಾಡ್ತಾರೆ. ಓಕೆನಾ, ಸೊ ನಾನು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಈ ವರ್ಷ ಕಾಮರ್ಸ್ಗೆ ಎಕ್ಸ್ಪೆಕ್ಟೆಡ್ ಹೈಯೆಸ್ಟ್ ಸ್ಕೋರು 220 ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಈ ವರ್ಷ ಪೇಪರು ಕಂಪ್ಯಾರಿಟಿವ್ಲಿ ಈಸಿ ಇತ್ತು. ಸೊ ಅದರಿಂದ ಕಾಮರ್ಸ್ಗೆ ಎಕ್ಸ್ಪೆಕ್ಟೆಡ್ ಹೈಯೆಸ್ಟ್ ಸ್ಕೋರ್ 220. ಹೈಯೆಸ್ಟ್ ಸ್ಕೋರ್ ನಾನು ಮಾತಾಡ್ತಾ ಇರೋದು. ಕಟ್ ಆಫ್ ಮ್ಯಾಕ್ಸಿಮಮ್ 300 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟೆಡ್ 220 ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಕಾಮರ್ಸ್ ಅಲ್ಲಿ. ಅಂದ್ರೆ ಪೇಪರ್ 1 ಪೇಪರ್ 2 ಸೇರಿ ನಾನು ಹೇಳ್ತಾ ಇರೋದು. ಓಕೆನಾ, ಬರೀ ಕಾಮರ್ಸ್ ಪೇಪರ್ ಅಲ್ಲ. ಓಕೆನಾ, ಮತ್ತೆ ಕೆಟಗರಿ ವೈಸ್ ಎಷ್ಟು ಬರ್ಬೋದು ಅಂದ್ರೆ ಗೆ 168 ಬರೋ ಚಾನ್ಸ್ ಇದೆ. ಓಕೆನಾ, ಕಟ್ ಆಫ್. ಮತ್ತೆ ಗೆ 154 ಬರೋ ಚಾನ್ಸ್ ಇದೆ, ಗೆ 154 ಬರೋ ಚಾನ್ಸ್ ಇದೆ, ಕೆಟಗರಿ 1ಗೆ 158 ಬರೋ ಚಾನ್ಸ್ ಇದೆ, ಕೆಟಗರಿ 2ಎಗೆ 156 ಬರೋ ಚಾನ್ಸ್ ಇದೆ, ಕೆಟಗರಿ 2ಬಿಗೆ 156, 3ಎಗೆ 160, 3ಬಿಗೆ 162. ಓಕೆನಾ, ಇದು ನನ್ನ ಎಕ್ಸ್ಪೆಕ್ಟೇಷನು. ಓಕೆ, ಸೊ ಕೆಇಎ ಕೊಡೋ ತೀರ್ಮಾನವೇ ಅಂತಿಮವಾಗಿರುತ್ತೆ. ಯಾಕಂದ್ರೆ ನನ್ನ ಹತ್ರ ಎಲ್ಲಾ ಪೇಪರ್ದು ಓವರ್ ಆಲ್ ಅಪ್ಲಿಕೇಶನ್ ಡೀಟೇಲ್ಸ್ ಇಲ್ಲ. ನಾನು ಒಂದು ಕಾಮರ್ಸ್ನ 2 ವರ್ಷದ 2023 2024 ಇಟ್ಕೊಂಡು ಮತ್ತೆ ಕಾಮರ್ಸ್ನ OMR ಶೀಟ್ಗಳನ್ನ ಬಿಟ್ಟಿರೋದನ್ನ ಇಟ್ಕೊಂಡು ನಾನು ಒಂದು ಅನಾಲಿಸಿಸ್ನ ಮಾಡಿದ್ದೀನಿ. ಮತ್ತೆ ರಿಸಲ್ಟ್ ನೋಟಿಫಿಕೇಶನ್ ಇಟ್ಕೊಂಡು ಅನಾಲಿಸಿಸ್ನ ಮಾಡಿದ್ದೀನಿ. ಸೊ ಓಕೆ, ಇದು ಎಕ್ಸ್ಪೆಕ್ಟೆಡ್. ಓಕೆನಾ, ಸೊ ಯಾರಾದ್ರೂ ಇದಕ್ಕಿಂತ ಕೆಳಗಡೆ ಸ್ಕೋರ್ ಮಾಡಿದ್ದು ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ಹೋಪ್ಸ್ ಇಟ್ಕೊಳ್ಳಿ. ಯಾವಾಗ್ಲೂ ನಾವು ಹೋಪ್ಸ್ ಇಟ್ಕೊಳ್ಳೇಬೇಕಾಗತ್ತೆ. ನಾವು ಗೆಲ್ತೀವಿ, ಇವತ್ತಲ್ಲ ನಾಳೆ ಗೆಲ್ತೀವಿ ಅನ್ನೋ ನಮ್ಮ ಹೋಪ್ಸ್ನ ಇಟ್ಕೊಂಡೆ ನಾವು ಮುಂದುವರಿಬೇಕಾಗತ್ತೆ. ಸೊ ಇದನ್ನ ಒಂದು ಜಸ್ಟ್ ಒಂದು ಅನಾಲಿಸಿಸ್ ನಾನು ಮಾಡಿದ್ದೀನಿ ಒಂದು ಮಾಹಿತಿಗೋಸ್ಕರ. ಓಕೆನಾ, ಸೊ ಈ ಮಾಹಿತಿನೇ ಕಂಪ್ಲೀಟ್ 100% ಶೂರ್ ಅಂತ ಹೇಳಕ್ಕಾಗಲ್ಲ. ಸೊ ನೀವು ರಿಸಲ್ಟ್ ಬರೋವರೆಗೂ ಕಾಯಿರಿ. ಮತ್ತೆ ಮುಂಬರುವ ನೆಟ್ ಎಕ್ಸಾಮ್ಗೆ ನಿಮ್ಮ ಪ್ರಿಪ್ರೇಷನ್ ನಿಲ್ಲಿಸಬೇಡಿ. ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ, ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ. ಯಾಕಂದ್ರೆ ನೆಟ್ ಎಕ್ಸಾಮ್ ಕೂಡ ಶೀಘ್ರದಲ್ಲೇ ಬರುತ್ತೆ. ಓಕೆನಾ, ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳ ಜೊತೆ ಮತ್ತೆ ಬರ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ವಾಯ್ಸ್ ಆಫ್ ಕಾಮರ್ಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.